ನೋ ತಲಿ ಅಂದ್ರ ತಿನ್ನಕ್ ಸಿಗುದಿಲ್ಲ ಬಿಳಿ ಎಲ್ಲ ಡಾಕ್ಟರ್ ಹೇಳಿದ್ದು ಅದ ರೋಗಿ ಬಯಸಿದ್ದು ಅದ ಈ ನಿನ್ನ ಖಾಲಿ ಮಾತಿಲಿ ನಿನ್ನ ಕೋಲಿ ಚಿಲ್ಕನಾಗಲಂಗಾಗೈತೆ ಯಾಕೋ ಹುಡುಗ ತುಪ್ಪದ ತೊಡಗ ಬೇಕೇನ್ ಕಡಗ ಲೇ ಮಗನ ನಮ್ಮಪ್ಪ ನೋಡಿದ್ರ ಹಾಕ್ತಾನ ನಿನ್ ತಲಿ ಗಡಬ ಪಾಪ ಬರ್ಲಿಗಪ್ಪ ಮಗ ಅವನ ನೋಡಾಕತಿ ಸರ ಹೆಂಗಾಕತ್ತ ಪದ್ಧತಿ ಬಾಯ್ ಮಾತಿರ ಬಗ್ಗಾಂಗಿರಿ ಕ್ಯಾನ್ಸು ಮಗ ಇರಾಕ ಮನಿ ಪಾಟ್ರನ ಮನಿನ ನಂದ ಅನ್ನೋ ಪೈಕಿ ಅದೇನ ಹೇಳ್ತಾರಲ್ಲ ಸಲ್ಗಿ ಕೊಟ್ರೆ ನಾಯಿ ತಲೆಗಿರ್ತಂಗ ಸರ್ರಿ ನಿಮ್ಮವ್ರ ಸರ್ರಿ ಮನಿ ಐತ್ರಿ ಆದ್ರ ಏನ್ ಮಾಡ್ಲಿ ನನ್ನ ಮನಸ್ಸ ಬೆಚ್ಚರ್ದಂಗಾಗೈತೆ ಮನಿ ಕೊಟ್ಟಿದ್ದ ನಮ್ಮ ಹತ್ರ ಮನೆ ಐತ್ರಿ ಆದ್ರ ಏನ್ ಮಾಡ್ಲಿ ಆ ಮನಿಗೆ ಒಂದು ವಸ್ತಿನೂ ಆಗಂಗಿಲ್ಲ ಏ ಹಂಗಾದ್ರೆ ಹೋಗದ ಬಿಡೋಣ ಅಪ್ಪನಿ ಏನಿದೆಲ್ಲ ಕೆಂದುಳು ದೇವಗಾಳಿ ಬೀಸಿ ಬರಾಟಿ ಧೂಳು ಎದ್ದತ್ತಲ್ಲ ಏನ್ ಮಾಡ್ತೀರಿ ಗಾಬ್ಲ ಮತ್ತು ಆಷಾಢ ಮಾಸದ ಗಾಡಿ ಸಾವುಕಾರ ನಾಮನೆಗಲ ಪಡ್ತಾರ ಬಿದ್ದ ಹೊಡ್ಯಾಕತೈತೆ ಆ ತುಟ್ರು ಕಾಲು ಮುಚ್ಕೊಳ್ಳ ಏನ್ ಹೇಳ್ತೀರಿ ಕೆಂಪ್ ಕರ್ಸಾಕ್ ಬರ್ತೇನೆ
ಮಾತಾಡೋ ಹೋಯ್ತ್ರಿ ಮುಂತ್ ಹೊಡೆದ್ರ ಹೋಯ್ತ ಅಂದಂಗ ನಾ ಆಡಿದ ಮಾತು ಬರಾಬರಿ ಐತಿಲ್ರಿ ಹೊರಗ್ ಚೆನ್ನ ಸೌಕರ ಅಕಸ್ಮಾತ್ ನಿಮ್ ಗಾಡಿ ಈ ಹೊಸನೇನ್ ಕ್ರಾಸ್ ಹಿಡ್ಕೊಂಡ್ ನಾ ಬಿಸನಾಳ ಊರಿಗೆ ಬರೋವರೆಗೆ ಎಲ್ಲಾರು ನಡುದಾರ ಒಂದ್ ಸ್ವಲ್ಪ ಕೆಟ್ಟ ನಿಂತ ಅಂದ್ರ ಅದಕ್ಕೆ ನಾ ಅದನ್ನಲ್ರಿ ಬಹುದೂರ್ ಮೇಸ್ತ್ರಿ ಯಾಕ್ರೇ ಮೇಸ್ತ್ರಿ ಮಡಿವಾಳ ಮುಂದಿನ ಇಸ್ತ್ರಿ ನನ್ನ ಮಗಳ ರಸ್ತಾದ ನಿಂದ್ರಿಸ್ಕೊಂಡು ನೀತಿಗೆಟ್ಟು ಮಾತು ಹೇಳಿ ಪ್ರೇಮ ಲೋಕದ ಹಾಡ ಹಾಡಾಕತ್ತಿರ್ಲಿ ಪೆಂಡ್ರಿ ಮಕ್ಕಳ ಇಲ್ಲೇ ನಿಮ್ಮನ್ನ ಜಾಡ್ಸ್ ವಾಕ್ಯ ಅಂದ್ರ ಹೇಳು ಪೈಕೈನ್ಯಾಗ ಹಂಗ ಹೆಂಗ್ ಒಳ್ಳಾಡ್ತತ್ ಹಂಗ ಒಳ್ಳಾಡಿರ್ಲಿ ಮಕ್ಳ್ರ ಕಳ್ಳಾಟ ಲೇ ನೀವೇನ ನಾಚಿಕೆ ತಗದ ಏನಾರ ಈಗ ನಮ್ಮ ಶೆಟ್ರ ಅಂಗಡಿ ಮೇಲೆ ಏನಾರ ಹೋಗುದು ಬಂದಿರೇನ ತಂಗಿ ಬಾಯ್ ಬಾಯ್ ಇಲ್ಲಿ ನಮ್ಮ ದೇಶದೊಳಗ ನಿಯತ್ ಉಳಿದಿರುದಂದ್ರ ಇಬ್ರ ಹತ್ರ ಮಾತ್ರ ಅದು ಯಾರ ಹತ್ರ ಅಂದ್ರ ದೇಶಕ್ಕೆ ಅನ್ನ ಕೊಡುವ ರೈತನ ಹತ್ರ ಬಿಟ್ರ ನಮ್ಮ ದೇಶಕ್ಕಾಗಿ ಸೈನಿಕರ ಹತ್ರ ತಂಗಿ ಅದಕ್ಕವ ಏನೈತಿ ಇರ್ತಕ್ಕ ನಿಯತ್ತನ ಹಿಂದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾತು ಹೇಳಿದ್ರ ಏನಂತಪ್ಪ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಅದರ ಪ್ರತಿರೂಪವೇ ಈಗ ಹಾಗೆ ಹುಟ್ಟಿ ಬಂದಾರ ನರೇಂದ್ರ ಮೋದಿ ಹಾಗೆ ಬಿಡವಾರ ತಂಗಿ ಕಟಿಯ ಕಟಿ
ನನ್ನ ಮಗಳ ಶಾನ್ಯಾಕಾದ್ರ ಬಾಳ ಶಾನ್ಯಾಕ ಜಾಕ ಮಾಡಿಲ್ಲ ಅಂತೇಳಿ ಶಾಂಪು ಕೈಯಾಗ ಕೊಟ್ರ ಉಪ್ಪಿಡ್ದಾಗ ಕಲಿಸ್ಕೊಂಡ್ ತಿಂದು ಅನ್ಕೊಳ್ದಳ ಏನು ಬರ್ಗಟ್ಟಿವಿ ನಿಮ್ಮ ಅವ್ನ ನಡಿ ಏ ನಿನ್ನವನ ನಾ ಬರ್ಗಟ್ಟಿಲ್ಲ ಇವನ್ ಹುಡುಕ್ಬೇಕಂದ್ರ ಗೌಡ್ರು ಹುಂಚಿ ಹುಡುಕ ಹೋಗುದ ಅವನು ಹುಡುಕ್ಬೇಕಾರ ನೀವು ಏನೋ ಕಕ್ಕಳ ಕಣಿಗೆ ಹೋಗುದು ಅಲ್ಲಿ ಸಿಕ್ತಿಲ್ಲ ಅಂದ್ರೆ ಇಲ್ಲಿ ಉಪ್ಪಾರ ಕಟ್ಟಿ ಹೋಗುದು ಬರೀ ತಳಗ ಮೇಲ ಏನ್ ಮಣ್ಣಿನವ್ರ ಏನ್ ತುಂಬಿದ್ರಲ್ಲ ಏ ನಮ್ಮ ಕಾಕಂಡ್ ಅಂತದೇನು ಇಲ್ಲ ದೊಡ್ಡ ಗಿಡ ಐತಿ ಇರೋದ ಏನಿದ್ರು ಸಣ್ಣ ಗಾಡಿ ನಮ್ದ. ನಿಮ್ಮ ಅಪ್ಪ ನಾನು ಬಾಳ ಬೋರ್ಯಾಗ ಪಳದಾಗ ಹುಟ್ಟ್ಯಾನು ಹುಡುಕದ ಬಾಳ ಏ ಸಾಕು ಇನ್ನ ನಿಮ್ ಮಾತು ಮುಗಿಸ್ರಿ ಬರೀ ನೋವು ಬಾಯ್ ಕಡಿ ಇರ್ಬೇಕು ಕೈ ಮೊದಲು ಅಂದರೆ ದೇವರ ದೊಡ್ಡವನು ನಿಲಕದ ನಕ್ಷತ್ರವನ್ನು ಬಿಟ್ಟು ಹಿಡಿದುಕೊಂಡು ವೀರ ಪರಿಶ್ವಾತ್ಮನೆಂದರೆ ಅವನು ನಾನು. ಭಾಗ್ಯಶ್ರೀ ಬಾಗಿಲಿಗೆ ಹೋಗಿ ಅವರ ಬಾಲನಗಳನ್ನು ಬದಲಾಯಿಸಿದ ಭಾಗ್ಯಶಾಲಿ ಎಂದರೆ ನಾನು. ಜನ ಮೆಚ್ಚಿದ ಜಮೀನ್ದಾರ್ ನನ್ನ ಮುಂದೆ ನಡೆಯಲಾರದನ್ನು ಮೆಚ್ಚದ ರಂಗದಾಟ. ನೀನೆಷ್ಟೇ ಧರ್ಮದ ಚೆನ್ನಾಗಿ ಬೆಟ್ಟದ ತರ ಬೆಳೆದು ನಿಂತರು ಈ ಟೈಗರ ಹುಡುಗಿಯ ನಿನ್ನ ಧರ್ಮದ ಬೆಟ್ಟ ಹೊರಡಲೇಬೇಕು. ರೈತರ ಅಧ್ಯಕ್ಷನೆಂಬ ಸಚ್ಚಿನಿಂದ ಸಿಕ್ಕವರಿಗೆ ಮಾತನಾಡಿದ್ದಂತೆ ಅಂದ ನನ್ನನಿಗೆ ಅವಮಾನ ಮಾಡಿದ್ದ ಸೇಡನ್ನು ಎನ್ನ ನನ್ನ ತಂಗಿಯಿಂದಲೇ ಮಾನ ಹರಾಜು ಮಾಡಿ ಅವಳಿಂದಲೇ ನಿನ್ನ ಸರ್ವಾಸ್ತಿಗೆಯನ್ನು ನಾನು ವೀರಾಜಮಾನವನಾಗಿ ಮೆರೆದಿದ್ದರೆ ನನ್ನ ಹೆಸರು ಲಕ್ಷ್ಮೀಕಾಂತನೇ ಅಲ್ಲ. ಹಾ, ಮೊದಲ ಮುಂದಿನ ವಾರದಲ್ಲಿ ಮದುವೆ ಸಿದ್ಧತೆಯ ಆನಂತರ ನನ್ನ ಕೊಡವೇರಿ ಭದ್ರನಿಗೆ ಬುದ್ಧಿಯ ಮಾತಂತೆ. ಗುಡಿ ಗುಡಿದಂಗ ಗುಡಿಸಲು ಗಂಗ ಬಡವನ ಲಕ್ಷ್ಮಿ ತಂಗಿ ಕಾಲೇಜಿಗೆ ಹೋಗಿದ್ದಾಳೆ. ಹೋಗಿದ್ದಾರೆ ಸ್ವಾಮಿ. ಬರುವಾಗ ಭದ್ರ ಮಹಾರಾಷ್ಟ್ರದ ಕುಸ್ತಿ ಮುಗಿಸ್ಕೊಂಡು ನಾನು ಕರೆದುಕೊಂಡು ಬರ್ತೀನಿ ಅಂತ ಹೇಳಿದ್ದಾನೆ. ಹಾಗಾದ್ರೆ ನಾನು ಕಬ್ಬ ಬೆಳಗಾರ ಸವಾಸಕ್ಕೆ ಹೊಂಟಿದ್ದೀನಿ. ತಾಂಬ ಬರೋದು ತಡ ಆದ್ರೂ ಬಸವಂತನ ಕಳಿಸಿಕೊಡ್ತೀನಿ. ರೀ, ಹಾಗಾದ್ರೆ ಅಲ್ಲಿ ನಡೆದ ರೈತ ಸಮಾವೇಶದ ಅಧ್ಯಕ್ಷರ ಭಾಷಣ ಮಾಡುವಾಗ ಎಲ್ಲ ರೈತರು ಒಗ್ಗೂಡಿ ಅವರನ್ನು ಹುರಿದುಂಬಿಸಿ ರೈತ ಹೋರಾಟ ಯಶಸ್ವಿಯಾಗುವಂತೆ ಮಾಡಬೇಕು. ಅಷ್ಟೇ ಅಲ್ಲ ರೀ, ನೀವು ಮಾಡೋ ಭಾಷಣದ ಒಂದೊಂದು ಮಾತುಗಳು ಸರ್ಕಾರದ ಕಣ್ಣು ತೆರೆಸಿ ರೈತರ ನೆರವಿಗೆ ನಿಲ್ಲಬೇಕು. ಹೌದಲ್ರಿ ಸ್ವಾಮಿ? ಅಂತ ಮಾತ ಲಕ್ಷ್ಮಿ ನಿನ್ನದು ಅರ್ಪಿತ ಗರ್ಭಿತ ಒಂದು ಮಾತ ಕೇಳಿದ್ರಿ ನಿನ್ನ ಒಂದು ವಂಚನ ಬಿಟ್ಟು ಕೂಡ ಇರುವುದಾಗುದಿಲ್ಲ. ಎಲ್ಲಿ ನಗುನಗುತ್ತಾ ಕಳಿಸಿಕೊಡು ನಾನು. ರೀ, ಸೂರ್ಯನ ಸ್ನೇಹಕ್ಕೆ
ಕಿರಣಗಳೇ ಸಾಕ್ಷಿ, ಚಂದ್ರನ ಸ್ನೇಹಕ್ಕೆ ಸಾಗರವೇ ಸಾಕ್ಷಿ ಅಂದಾಗೆ ಈ ನನ್ನ ನಿನ್ನ ಪ್ರೀತಿಗೆ ಈ ನನ್ನ ಹೃದಯವೇ ಸಾಕ್ಷಿ. ಬನ್ನಿ, ರೈತರ ಸಮಾವೇಶಕ್ಕೆ ಹೋಗುವ ಮುಂಚೆ ಈ ಲಕ್ಷ್ಮಿಯೊಂದಿಗೆ ಒಂದೆರಡು ಹೆಜ್ಜೆ ಹಾಕಿದಂತೆ. ಏನುಗಳ ಮೈ ಮಾಟ ಮೋಹದ ಕುಡಿ ನೋಡಿ ಕೆಸೇರಿನಲ್ಲಿ ಕಮಲವಿದ್ದಂತೆ ಮುನಿಗಳಲ್ಲಿ ಗುಲಾಬವಿದ್ದಂತೆ ಆ ಬೇಲೂರಿನ ಶಿಲಾ ಬಾಲಿಕಿಚ್ಚಿ ಈ ಆತ್ಮಜನ ಸುಂದರಿಯಾಗದ ಸೌಂದರ್ಯ ಇಂದು ನನ್ನ ಮನದಾಳದಲ್ಲಿ ಹುಡುಗಿ ಸಪ್ತ ಕಾಮನಗಳನ್ನು ಇವನನ್ನು ಅಪ್ಪಿ ಮುತ್ತಾಡಿದಂತೆ ಇಳಿಯಗಳಿಗೊಂದು ಒಳ್ಳೆಯ ಸಮಯ ನನ್ನ ಆಸೆ ಈಡೇರಿಸಿಕೊಳ್ಳಲೇಬೇಕು. ಲಕ್ಷ್ಮಿ ಯಾರವರು? ನನ್ನ ಪೇಟೆಗಳಿಗೆ ಬಡಿಯ ಮಹಾ ಉದ್ಯಮಿ ಚಕ್ರವರ್ತಿ ಚಂದ್ರಕಾಂತ್ ಅಂತ. ಓಹೋ, ನೀನಾ? ನನ್ನ ಮನೆಗೆ ಬಂದ ಕಾರಣ ಲಕ್ಷ್ಮೀ ಪುತ್ರನಾದ ಒಬ್ಬ ಇದ್ದ ಪುರುಷ ಹೌಸುಗದ ಒಂದು ಶ್ರೀ ರಕ್ತದ ಕಡೆಗೆ ಧಾವಿಸಿ ಬಂದನೆಂದರೆ ನಿನ್ನ ಬಂದ ಕಾರ ಕೇಳು ನಿನ್ನ ಮಾತು ನನಗೆ ಆಶ್ಚರ್ಯವೇ ಸರಿಯಾ? ಯಾಕೆ ನಗು, ಯಾಕೆ ಅಪಹಾಸ್ಯ? ಅಂದ್ರೇನು ನಿಮ್ಮ ಮಾತಿನ ಅರ್ಥ? ಅರ್ಥ ಮಾತದ ಮಧ್ಯದಲ್ಲಿ ವ್ಯರ್ಥ ಸಮಯ ಕಳೆದುಕೊಂಡರೆ ಒಡಿದ ಮುದ್ದು ಕಳೆದ ಹೊತ್ತು ಮತ್ತೆಂದಿಗೂ ಬರಬಹುದು. ಲಕ್ಷ್ಮಿ, ನನ್ನ ಮಾತಿಗೆ ಬೇಗ ಗಮನ ಕೊಡು. ಅಂದ್ರೆ ಚಂದ್ರನಿಗೆ ಚಕೋರಿಯ ಈ ಚಂದ್ರಕಾಂತನಿಗೆ ನೆತ್ತಿಗೆ ಈ ಸುಮತಿ ನೀಡಿ ನಿನ್ನ ಪ್ರೀತಿ ರಾಗ ಹಾಡಿದರೆ ನಿನಗೆ ಬಂಗಾರದ ಹೂಗಳನ್ನು ಸುಂದರ ಅಂಗಗಳನ್ನು ಕುಸುಮ ಕೋಮಲ ಕೈ ಹಿಡಿದು ಸಂಭ್ರಮಕ್ಕೆ ನನ್ನೊಂದಿಗೆ ಬರೀ
ಮಾಡಿಕೊಳ್ಳುವೆ. ಚಂದ್ರಕಾಂತ, ಚಕ್ರವರ್ತಿ ನಾನು ಎಂದು ಚಂದ್ರನ ಚೆಲುವೆಯ ರೂಪಕ್ಕೆ ಮನಸ್ಸೊತ್ತು ಕೋಟೆಯನ್ನೇ ಕುಣಿದಾಡಿ ಬರುವ ನಿನ್ನ ಕಾಲನ್ನು ಕಡಿದು ಹಾಕಬೇಕಾಗಿತ್ತು. ಎಚ್ಚರ! ನನಗೆ ಎಚ್ಚರ! ನನಗೆ ಎಚ್ಚರಿಕೆ ಹುಚ್ಚ ಹೆಣ್ಣೆ. ಹೊಚ್ಚ ಕನ್ನಡ ಬರೆದು ನನ್ನ ಗಂಡೊಬ್ಬ ಹುಚ್ಚನೆಂದು ಗೊತ್ತಿದ್ದರು. ನನ್ನ ಕಾಲು ಕಡಿದು ಹೋಗ್ತೇನೆಂದು ಸೊಕ್ಕಿನಿಂದ ಮಾತನಾಡಿದ್ದೇನೆ. ಸೊಕ್ಕಿನ ಹೆಣ್ಣೆ, ನಾನು ಯಾರು ಗೊತ್ತಾ? ಗೊತ್ತ ಕಣೋ, ಮಾತೆಯ ಮಮತೆಯನ್ನ ಹಿಡಿದ ನೀನೊಬ್ಬ ಕಾಮದ ಅವಿವೇಕಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಯಾಕೆ, ನಾನೊಬ್ಬ ಪತಿವ್ರತ ಸ್ತ್ರೀ ಅನ್ನೋದು ಗೊತ್ತಿದ್ರು ನನ್ನನ್ನೇ ಬಯಸಿ ಬರುವ ನೀನೊಬ್ಬ ಕಾಮದ ಕತ್ತೆ ಕಣೋ, ಕಾಮದ ಕತ್ತೆ. ಹಾವಿನ ಹೆಡೆಯನ್ನು ಬಡಿದು ನಿಲ್ಲಬಲ್ಲ ಈ ಛಲದಂತ ಮಲ್ಲನಿಗೆ ಭಕ್ತ ಎಂದು ಉಚ್ಚರಿಸಿದ ಹೆಣ್ಣೆ, ಹೊಟ್ಟಿದ ಹೆಣ್ಣು, ತಟ್ಟಿದ ಭೂಮಿಯಿಂದ ಕೈ ಬಿಡಬಲ್ಲ ಈ ಛಲದಂತ ಈ ನನ್ನ ಹೆಸರು ಕೇಳಿದ್ರೆ ನೀನು ಅಡೇ ನಡುಗುತ್ತೀರಿ. ಮಧ್ಯೆ ಹಿಡಿದು ನೋಡ್ದೆಯಾ? ಹೆಣ್ಣ ತನ್ನ ಮಣ್ಣ ಸೇರುವುದು ಜೋಟೆ. ಮುಚ್ಚಳ, ನಾನು ಗರತಿ ಗಂಗವನ ಮಗಳ ಕಣೋ, ನಿಜ ಗರತಿ ಭಾರತಿ. ಅಷ್ಟೇ ಏಕೆ, ಜಮೀನ್ದಾರ್ ರಮಣನಾಥನ ಸತಿ ನಾನು. ಈ ನನ್ನ ಪತಿವ್ರತ ಶಕ್ತಿಗೆ ಮೃತ್ಯುವೇ ನನ್ನ ಮುಂದೆ ತಲೆ ಬಾಗಿ ನಿಲ್ಲುತ್ತೆ. ಅಂಥದ್ರಲ್ಲಿ ಈ ನನ್ನ ಶಕ್ತಿ ಮುಂದೆ ನಿನ್ನ ಯುಕ್ತಿ ತೇರಿಸಿ ಗಂಟಲ ಗರತೆಯನ್ನು ಕೆಣಕಲು ಬಂದ್ರೆ ಈ ಮಹಾನದಿರುವೆ ನಿನ್ನ ಮರಣ ರಕ್ತ ಕಾವಲು ಎದ್ದಿತ್ತು. ನೆನಪಿರ್ಲಿ. ಸಾವಿರ ಆಯಿನ ಶಕ್ತಿವಂತ ಭುಜಬಲ ಪರಾಕ್ರಮಿ ಕಿಚ್ಚಿಕನ ಶಕ್ತಿ ತುಂಬಿಕೊಂಡ ವೈಚಾಂದ್ರಕ ಚಕ್ರವರ್ತಿ ಮಾತನ್ನು ಕಿರಕರಿಸಬೇಡ. ನೀನು ನನ್ನ ಮಾತು ಪಡೆದು ನನ್ನ ಮನದರ್ಶಿ ಆದ್ರೆ ನಿನ್ನನ್ನು ವಜ್ರ ಕಟ್ಟಿದ ಸುವರ್ಣ ಮಂಚದ ಮೇಲೆ ತುಗುವೆ. ಬಾ ಲಕ್ಷ್ಮೀ ಬಾ. ಭಗದ ವೀರಾಟನ ಸತಿದಾಸ ಸೇರೇಂದ್ರಂತೆ ನನ್ನನ್ನು ಹೆದರಿಸಬೇಡ. ಹೆದರಲು ಹೇಳಿಯಲ್ಲ, ಆದ್ರೆ ನೀವಿನ ಸುಖಕೋಮರ ರೂಪನಾಶಿಕೆ ಮನಸ್ಸೊಂದು ನನ್ನ ಸೌರ್ಯಗಳ ನೆನಪಾಗದಿತ್ತು. ನೀನು ನನ್ನವರಾಗಬೇಕೆಂದು ಬೇಡಿಕೊಳ್ಳುತ್ತೀವಿ. ನಿನ್ನ ಗಂಡನ ಮರೆತು ರಾತ್ರಿ ಸುವರ್ಣ ಸುಹಾಸಿನಿ. ಎಲ್ಲೋ ಸೌಕರ, ಈ ನಿನ್ನ ಸುವರ್ಣ ರಾಜ್ಯ ಸುವರ್ಣ ಮಂಚ ಎಲ್ಲವೂ ನನ್ನ ಗಂಡ ರಾಮನಾಥ ಮೆಟ್ಟಿ ಬಿಟ್ಟು ಹರಬ ಚಪ್ಪಲಿಗೆ ಇಷ್ಟ ತಿಳಿದೆ ಸೈಂದ್ರಿಗೆ ಮನಸೋತ ಕೀಚಕನಂತೆ ಆ ಕೀಚಕ ಅವನ ಗಂಡು ಭೀಮನ ಕೈಯಲ್ಲಿ ಗುದ್ದಿಸಿಕೊಂಡು ಸತ್ತು ಹೋದ. ಅದರಂತೆ ನೀನೇನಾದರೂ ನನ್ನನ್ನು ಮುಟ್ಟಲು ಬಂದ್ರೆ ನನ್ನ ಗಂಡ ನಿನ್ನನ್ನು ಸೋಲಿಸ್ತಾನೆ. ಎಚ್ಚರವಿರಲಿ. ಲಕ್ಷ್ಮೀ, ಪ್ರೀತತ್ತ ದೇಶವನ್ನು ತಿರುಗಿ ನಿಲ್ಲಿಸದೆ ಇವರ ಶಕ್ತಿ ಹೆಣ್ಣೆ ಒಟ್ಟಿಗೆ ಏನು ನಿನ್ನನ್ನು ಎಷ್ಟು ಭರಿಸುವ ಪ್ರಯೋಜನವಿಲ್ಲ. ಸಾವೇ ಸಾಕ್ಷಿ. ಗುಂಡು ಹಾಕಿ ನನ್ನನ್ನು ಹೆದರಿಸುವೇನು? ಏ ನೀಚ, ಸಾವಿಗೆ ಹೆದರಿ ನನ್ನ ಗರ್ಭಿತನವನ್ನೇ ಹಾಳು ಮಾಡಿಕೊಳ್ಳುವ ಹೆಣ್ಣಲ್ಲ ಕಣೋ ಈ ಲಕ್ಷ್ಮಿ. ಏಡಿಯಾಗಿ ಗುಂಡು ಹಾರಿಸಿ ನನ್ನ ಗಂಡ ಮೆಟ್ಟಿಬಿಟ್ರು. ಈ ಅನ್ನಕ್ಕೆ ಭಯ ಅಂತ ಇದೆಯಲ್ಲ, ಏ ನಿನ್ನ ರಕ್ತ ಜಾರತದ ರಕ್ತ ಕಣೋ, ಜಾರತದ ರಕ್ತ. अब दूध के गाँव के साथ नहीं चला सर के मन हाथ डाले अपना के अंगना चंद्रकांत का पास मरता नहीं। ब्रांड किसका और रत्न है ही, पुलिस किसका दोस्त है, ये चंद्रकांत किसका जौरात नहीं है। ಅಯ್ಯೋ ಸ್ವಾಮಿ, ಕಡೆಗೂ ಮೋಸ
ಬಯಸುತ್ತೇನೆ. ಬಾ ಮೈದುನ, ಬಾ. ಇಲ್ಲಿ ಸೇರಲು ನೀನು ತೀರಿಸಿಕೊಳ್ಳಲೇಬೇಕು ಮೈದುನ, ತೀರಿಸಿಕೊಳ್ಳಲೇಬೇಕು. ಇದನ್ನ ಸಾವಿಗೆ ಬೇರೆ ಯಾರು ಕಾಣಲ್ಲ. ಅಯ್ಯೋ ಸ್ವಾಮಿ, ಅತ್ತಿಗೆ ಅತ್ತಿಗೆ ತುತ್ತು ಮಾಡಿ ಉಣಿಸಿ ತೆಗೆಸಿ ಬೆಳೆಸಿ ನನ್ನದು ಬಿಟ್ಟ ಹೋದೆಯ ತಾಯಿ. ನನ್ನ ಅಣ್ಣ ಬಂದು ನನ್ನ ಲಕ್ಷ್ಮಿ ಅಂತ ಕೇಳಿದೆ. ನಾನು ಏನು ಹೇಳಿದೆ ತಾಯಿ? ನೂರಾಗಿ ಶಕ್ತಿ ನಿನ್ನ ಮೈಲಿನಲ್ಲಿ ಇದ್ದರು ನಿನ್ನನ್ನು ರಕ್ಷಿಸಿಕೊಳ್ಳಕ್ಕಾಗಲಿಲ್ಲ. ಅತ್ತಿಗೆ ನಮ್ಮನ್ನು ಮತ್ತೆ ಅನಾಥರನ್ನಾಗಿ ಮಾಡಿ ಹೋದೇನತ್ತಿಗೆ. ಈ ನಿನ್ನ ಪ್ರೀತಿಯ ಮಾತೆ ಬಂದಿದ್ದಾಳೆ ಎಂದು ಮಾತಾಡು ಅತ್ತಿಗೆ, ಮಾತಾಡು. ನಮ್ಮನ್ನು ಅನಾಥರಾಗಿ ಮಾಡಬೇಡ ಅತ್ತಿಗೆ ಎಂದು ಏನಿಲ್ಲ ಅವಸ್ಥೆ, ಏನಾಗಿದೆ ಈ ನನ್ನ ಲಕ್ಷ್ಮಿಗೆ? ರಕ್ತದ ಮಡಿಯಲ್ಲಿ ಹೀಗೆ ಬಿದ್ದಾಳೆ. ಏನಾಯ್ತು ಈ ನನ್ನ ಲಕ್ಷ್ಮಿಗೆ? ಹೌದಣ್ಣ, ನಾನು ಪರಾಷ್ಟರಲ್ಲಿ ಯಾರ ಗುಂಡಿಗೆ ಬಲಿಯಾಗಿ ನಮಗೆ ಏನು ಹೇಳದೆ ನಮ್ಮ ನಗಲಿ ಬಹುದೂರ ಹೋದಳಣ್ಣ. ನಾನು ಇದನ್ನು ಹೇಗೆ ಸಹಿಸಿಕೊಳ್ಳಲಿ ಅಣ್ಣ? ಹಾಗಾದರೆ ನನ್ನ ಲಕ್ಷ್ಮಿ ನಮ್ಮನ್ನು ಬಿಟ್ಟು ಎಲ್ಲ ಆಗಲಿ ಹೌದಲ್ಲ ಅತ್ತಿಗೆ, ಮತ್ತೆ ನಮ್ಮನ್ನು ಅನಾಥರನ್ನಾಗಿ ಮಾಡಿಬಿಟ್ಟು ಹೋದಳಲ್ಲ ಹೋದಳು. ಲಕ್ಷ್ಮಿ, ಈ ಏಳಿಗೆಯಲ್ಲಿ ರೈತರಿಗಾಗಿ ಅಪ್ಪರಿಸಿ ಮಾತನಾಡಿದ ಈ ನಿನ್ನ ನುಡಿಯೊಂದು ಕೇಳಿದ್ರಿ. ಹೇಗೆ ಮರಿಲಿ ಲಕ್ಷ್ಮಿ? ಈ ನಿನ್ನ ನುಡಿಯನ್ನು ಹೇಗೆ ಮರಿಲಿ? ಅರಿತು ಸಂಸಾರ ಮಾಡುವ ನನ್ನ ಸತ್ಯವನ್ನು ಕಳೆದುಕೊಂಡು ನಾನು ಸಾಧನೆ ಗೆಳಲಿ ಲಕ್ಷ್ಮಿ. ಮಣ್ಣಿನ ಮಗ ನನ್ನ ಗಂಡ, ಜನ ಮೆಚ್ಚಿದ ನಾಯಕನಮ್ಮ. ಹೆಮ್ಮೆಯಿಂದ ಎಲಿಯ ತಟ್ಟು ಹೇಳ್ದ ನೀನೇ ನನ್ನ ಸತಿ. ಜನರಲ್ಲಿ ಸತ್ತು ಹೋಗು ಈ ಜೀವಕ್ಕೆ ನಾ ಜೀವ ಇಟ್ಟರೆ ಏನು ಮಾಡಲಿ ಹೇಳ? ಜನರಲ್ಲಿ ಸತ್ತು ಹೋಗುವ ಜೀವಕ್ಕೆ ಈ ನನ್ನ ಜೀವ ಇಟ್ಟವರು ಏನು ಮಾಡಲಿ? ಹಾ ಹೌದು, ನನ್ನ ತಂಗಿ ನನ್ನ ತಮ್ಮಗಾದರೂ ಬಾಳಲೇಬೇಕು. ಲಕ್ಷ್ಮಿ, ನೀ ಹೇಳೋ ಎಲ್ಲನೂ ಸಾಧಿಸಲೇಬೇಕು. ಮಣ್ಣಿನ ಮಗ ಜಮೀನ್ದಾರ ನನ್ನ ಗಂಡ, ಜನ ಮೆಚ್ಚಿದ ನಾಯಕನ ಕೀರ್ತಿ ಉಳಿಸಲೇಬೇಕು. ಹಾರೇ ಈ ಸೇಡು ನಾನಿದ್ದೇನೆ. ನನ್ನ ಅತ್ತಿಗೆ ರಕ್ತ ಹೊರಗೆ ಕಾಯಿಸಿದ ವ್ಯಕ್ತಿ ಯಾರೆಂದು ಗೊತ್ತು ಮಾಡಿಕೊಂಡು ಗೊತ್ತಾದ 10 ನಿಮಿಷಕ್ಕೆ ಅವನ ಆಯುಷ್ಯಗಳನ್ನು ಮುರಿದು ಅವನ ಕರಳನ್ನೇ ಬಗೆದು ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ ಪಡಿಸದಿದ್ದರೆ ನಾನು ನಿನ್ನ ತಮ್ಮ ವೀರಭದ್ರನೇ ಅಲ್ಲ. ನಡಿಯಪ್ಪ ಮೊದಲು ಸಂಸ್ಕಾರ ಮಾಡೋಣ. ಈಗಲೇ ಮಾಡಿ ಬಂದಿದ್ದೇನೆ ಸಾವುಕಾರ್ರಿ. ಬಸವ, ನಡಿಯಪ್ಪ ಈ ನಿನ್ನ ತಾಯಿ ಜಾತ್ರೆಗೆ. ಸಮಾಧಾನ ಮಾಡಿಕೊಳ್ಳಿ ಸಾವುಕಾರ್ರಿ, ಸಮಾಧಾನ ಮಾಡಿಕೊಳ್ಳಿ. ಬನ್ನಿ ಹೋಗೋಣ.
ಏನ ಮಸ್ತ್ ಐತೋ ಯಪ್ಪ ಜವರ್ ಮನಕ ಸಿರಿ ಉಟ್ಟಾಳ ಏನೇ ಮನಕ ಬುದ್ಧಿ ಕಟ್ಟಿಲ್ಲ ಇದಕ್ಕ ಬರ್ತೈತೆ ಬುದ್ಧಿ ಕಟ್ಟಿಲ್ಲ ಇದಕ್ಕ ಬರ್ತೈತೆ ಮಸ್ತ್ ಐತೋ ಯಪ್ಪ ಜವರ್ ಮನಕ ಅಬ್ಬಬ್ಬ ಏನ್ ಬದಾಮಿ ಬಲಿಸಾದ್ರ ಜಾತ್ರಿ ಅಪ್ಪ ಏನ್ ಗಾತ್ರ ಏನ್ ಮಾತ ಅಂತೀನಿ ಬಣ್ಣ ಹುಣ್ಣಿಮಿಂದ ಹಿಡಿದ ಭಾರತ್ ಹುಣ್ಣಿಮಿ ತತ ಏಕ ತಾಯಿ ಜಾತ್ರಿ ನಾಟಕ ಸಿನಿಮಾ ಒಂದ್ರಕ್ಕಿಂತ ಒಂದು ಬರ್ಜರ್ ಒಟ್ಟ ನಿದ್ದಿನಿ ಇಲ್ಲ ನನ್ನ ಕಣ್ಣಿಗೆ ಕೆಂಪನ ಗಲ್ಲದ ಪೋರಿ ಮೈ ಮಡಗಡ ನನ್ನ ಮಾರಿ ಮೈ ಮರೆತ ಮುಂತಾಗ ನಗನಾಡ ನೀ ನೋಡಿ ಎಲ್ಲರೂ ಕರ ನೆರವ್ಯಾಗ ನೆದರ ನೋಡಿದವರು ಬಾಯಾಗ ನೀರ ಏನು ನಿನ್ನ ಹರೆಯ ಕೆಂಪನ ಗಲ್ಲದ ಪೋರಿ ಮೈ ಮಡಗಡ ನನ್ನ ಮಾರಿ ಹೊಟ್ಟಿಗೆ ಮೂತಿ ಸಾಕಾಟ್ ಸಿಕ್ಕೈತೆ ಅಂದಿಂದ ನಿನಗೇನು ಬಂತಲಿ ಮಗನ ದೊಡ್ಡ ರೋಗ ಕೈಯಾಗ ಹಣ ನೋಟ್ ಚೆನ್ನ ಇರುವಾಗ ಆಸರ್ಕಿ ಬ್ಯಾಸರ್ಕಿ ಎಲ್ಲಿಂದ ಬರ್ತದಪ್ಪ ಮಗನ ನಿನಗ ಎರಡಪ್ಪ ತಾಯಿ ಅಂದ್ರೆ ಮೊಸರು ಕಾತಿರ್ಕಿ ಕಡ್ಲಿ ಕಾಳು ತೊಳಚ್ಕೊಂಡ ಮೆಣಸಿನಕಾಯಿ ಶಿವಾಪುರ ಸಿಹಿ ನೀರು ಕುಡ್ದ ತೊರ್ರಂತ ಬೇಗ ಬಿಡ್ತೀನಿ ನನ್ನ ಮುಂದೆ ಅಲ್ಲೇ ಮಗನ ಕಳ ಅಂತೀನಿ ಅಯ್ಯೋ ಏನು ಹೊಲಸು ಹಿಡಿತಿರ್ಲಿಪ್ಪ ಲೇ ಮಗನ ಏನು ಲೇ ಇದು ಗಪ್ಪು ಹಿಡಿದು ಬಿಟ್ಟತ್ತ ಗಾಟ ಮಾಡ್ಯಾನ್ರಿಪ್ಪ ಕಾಲು ಎತ್ತಕ್ಕ ಹಿಂದೆ ಇಟ್ಟ ಬಿಟ್ಟ ಲೇ ತಮ್ಮ ಯಾರು ಚೆರಿ ನೀರು ಕೊಡ್ರಿಪ್ಪ ಹಿಂಗ ಮೊದಲು ಹೋಗಲಿ ಲೇ ಕಳ ಮಾತ್ ಕೇಳಿ ಮರ್ಸ್ಬೇಡ ಸಾಕ್ತನ ನನ್ನ ತೆಂಗಿನಕಾಯಿ ಲೆಕ್ಕ ಕೊಡ ಅದು ಯಾಕಿರ್ತೈತ್ರಿ ಮಗನ ಇಲ್ಲಿ ತನಕ ಲೆಕ್ಕ 50 ತೆಂಗಿನಕಾಯಿಗೆ 500 ಆಗ್ತತ 3 ಊಟ 3 ಪಿಕ್ಚರ್ ಸವ ಹಾಗೆ ನನ್ನ ಕೈಲಿದೆ 8 ರೂಪಾಯಿ ಹೋಗ್ಯ ನೋಡ ಲೇ ಕಳ ಹಾ ಕೈಲಿ ಹಾಕಿನಿ ಅಂತ ಪಂಟ ಬಡಿಬೇಡ ಹಾ ಯಾವ ಮಗನ ಸಾಟನ ನಾನು ತೆಂಗಿನಕಾಯಿ ಲೆಕ್ಕ ಕೊಡ ಇಲ್ಲಂದ್ರ ಮಗನ ಗಂಟ ಹಾಕ್ಯಾನ ಅಂತ ಹೇಳಿ ನಿನ್ನ ಮ್ಯಾಗ ವಾರಂಟಿ ತೆಗಿಸಿ ನಿನ್ನ ಮುಕ್ಕಳಿಗೆ ಕರೆಂಟ್ ಹಿಡಿಸಿ ವಾದ್ಯಾಡುವಾಗ ಮಾಡ್ತಾನ ಮಾತ ಅದಾಗಿರ್ತೈತ್ರಿ ಇಲ್ಲಿ ತನಕ ಲೆಕ್ಕ ಸಿಂಧಿ ಸರಾಯಿ ಕುಡಿದ ಸಂಧಿ ತಿರುಗಿ ಬಿದ್ದ ಎದ್ದು ಬಂದನತ್ ನಾನ ಹೇಳ್ತನಲ್ಲೇ ಮಗನ ಲೇ ಕಳ ಯಾಕ್ಲೇ ಮಗನ ಕುಳ್ಳ ಹೇಳಿ ಬೇಡಪ್ಪ ನೀ ಸುಳ್ಳ ಯಾಕೆ ಬಾಯ್ ಬಿಡ್ತಿರ್ಲಿ ಕಿಸ್ ಬಾಯ್ ನನ್ನ ಮಕ್ಕಳ ಓ ನಮಸ್ಕಾರ ರೀ ಬರ್ರಿ ಸರಿಯಾಗಿ ಸಮಯಕ್ಕೆ ಬಂದ್ರೆ ನಮ್ದು ಒಂದ್ ಸ್ವಲ್ಪ ನ್ಯಾಯ ಬಗೆಹರಿಸಿ ಹೋಗ್ರಿ ಯಜಮಾನ್ರ ನ್ಯಾಯ ಅದ್ರಲ್ಲಿ ನಾಯಿಗಳ ನೋಡ್ರಿ 10 ರೂಪಾಯಿ ಹಂಗ 50 ತೆಂಗಿನಕಾಯಿ ಎಷ್ಟ್ ಆಗತ್ರಿ ಏನು ದೊಡ್ಡ ವಿಚಾರ ಮಾಡಿದ 500 ರೂಪಾಯಿ ಆತಪ್ಪ 20 ರೂಪಾಯಿ ಹಂಗ 3 ಊಟಕ್ಕೆ ಎಷ್ಟ್ ಆಗತ್ರಿ 60 ರೂಪಾಯಿ ಆತು 60 ರೂಪಾಯಿ ಹಂಗ 3 ಪಿಕ್ಚರ್ಗೆ ಎಷ್ಟಾತ್ರಿ 180 ಆತು ಹಂಗಾದ್ರ ಊಟ ಟೋಟಲ್ ಎಷ್ಟಾತ್ ಹೇಳ್ರಿಪ್ಪ 240
ಆತ್ ಬಿಡಲೆ ಏನ್ ದೊಡ್ಡ ಇದು ಲೇಪ ಇದೆ ಹಾ ಕಳ ಇನ್ನ 240 ರೂಪಾಯಿ ಸರಳ ಕೋಡ್ ಮಗನ. ಏ ಸಿಂಧಿ ಸರಾಯಿ ಕುಡದ ಮಗನ ಅದನ್ನ ನಿಮ್ಮ ಅಪ್ಪ ಕೊಡ್ತಾನ ಮಗನ ಅದನ್ನ. ಸಿಂಧಿ ಸರಾಯಿ ನಾ ಎಲ್ಲಿ ಕುಡ್ದನಪ್ಪ ಗೆಡ್ಡ ನನ್ನ ಮಗನ. ನಿನ್ನ ರಾತ್ರಿ ನೀನೇ 5 ಬಾಟಲಿ ಕುಡಿದೆ ಅಲ್ಲಿ ಮುಂಡೆ ನನ್ನ ಮಗನ. ಲೇ 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 ಯಾಕೆ ಬಡಿಯಾಗ್ತೀರಿ ಬಿಡ್ಲೆ, ಅದೇನೋ ಅಂತಾರಲ್ಲ ನ್ಯಾಯ ಹೇಳ್ರಿ. ಕೋಳಿ ಜಗಳಕ್ಕ ಹೆಂಡ್ರ ಕೊಳ್ಳಾನ ತಾಳಿ ಕಿತ್ಕೊಂಡು ಹೋಗೋರು ರಂಡಿ ಮಕ್ಕಳ ಬಹಳ ಮಂದಿ ಇರುವಾಗ ನೀವೇನ್ ಹಂಗಲ್ಲು ನ್ಯಾಯ ಹೇಳ್ಲಿ ಎದರ್ದು ಅದ್ರ ಬಗ್ಗೆ ಹರಿಸ್ತನು ನೋಡ್ರಿ. ಈ ಕಳ್ಳ ನಾನು ಇಬ್ರು ಕೂಡಿ ತುಡುಗಿಲೆ ತೆಂಗಿನಕಾಯಿ ಹರಿದು ಕರೆ ಅದಕ್ಕೆ ನಮ್ಮ ಅಮ್ಮಗ್ ಸಿದ್ದನ ಗುಡಿ ಮುಂದೆ ಕೂತ ಮಾರಾಟ ಮಾಡಿ ಅಂದಿಂದ ಅರ್ಧ ಲಾಭ ಸರಿಯಾಗಿ ಹಂಚ್ಕೋಬಾರ್ದು. ನೀವಾರ ಹೇಳ್ರಿ. ಕಟ್ಟಿ ಕಳ್ಳ ಏ ಸರಿಯಾದ ಲಾಭ ಅಂತ ನೀನಾರು ಕೊಡ್ಬೇಕಲ್ಲ ನೀನ ಸರಿಯಾದ ಲಾಭ ಹಂಚ್ಕೋಬೇಕ ಅಂದಿಂದ ಈ ಮಗ ಉಳಿದ ಲಾಭ ನನಗೆ ಯಾಕೆ ಕೊಡೋಲ್ಲ, ನೀವರ ಒಂದ್ ಸ್ವಲ್ಪ ಇವ್ನ ಎದಿಗಿ ಜಿಗದ್ವಾಟ್ ಹೇಳ್ರಿ. ಯಾಕೆ ಮಗ ಸಿಡ ಹಚ್ಕೋಬೇಕಲ್ಲ ಅದೇನೋ ಅಂತಾರಲ್ಲ. ಹೌದು, ಈ 50 ತೆಂಗಿನಕಾಯಿ ಯಾರ ಹೊಲ್ದಾಗ ಹರಿದು ಮಾಡಿದ್ರಲ್ಲ ಕಣ್ಣ ಮಕ್ರ. ಅದು 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 ಕ್ಷಮಿಸ್ಬಿಡ್ರಿ. ಏ ಚಮಸಾಕ್ ಅದೇನ್ ಬಿಡ್ರಿ. ಈ ಕಳ್ಳ ನಾನು ಇಬ್ಬರು ಕೂಡಿ ಯಜಮಾನ್ರ ನಿಮ್ ಕಿನಾಲ್ ನಂಡಿಗೆ ಐತಲ್ರಿ ತೋಟ, ಆ ತೋಟದಾಗ ಹರಿದೀವ್ರಿ. ನಾನು ಹೋದಾಗ ತೆಂಗಿನಕಾಯಿ ಹೊರದು ನಾನು ಕೂಡ ನ್ಯಾಯ ಬಗೆಹರ್ಸಾಕ್ ಬರ್ತಿರ್ಲಿ ಮಕ್ಳ್ರ. ಕಡ್ಲಿ ನಿಮ್ಮನ್ನ ಒಚ್ಚೆ ಬಿಡ್ತಾನ. ಅದೇನೋ ಅವತಾರಲ್ಲ ಬೆಡ್ತಿಂದ ಮನುಷ್ಯ ಸುಟ್ಟು ಬಂಗಾರ ಆಗ್ಬೇಕೇ ವಿನಃ ಇದಕ್ಕ ಬಾಯಿ ಹಾಕಿ ಹೊಡ್ತಿನ್ನು ದನ ಆಗ್ಬಾರ್ದು ನೋಡ್ಲಿ ತಮ್ಮ. ಹೊಡ್ತಿನ್ನು ದನ ಆಗ್ಬಾರ್ದ. ಏ ಏ ಏ ಏ ಏ ತಡ್ರಿ ಒಂದ್ ಸ್ವಲ್ಪ ತಡ್ಕೋರಿ. ತರ್ಲಿ ನಾ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಓದಿಸಿ ಭಯ ನೀರ್ ತರಿಸ್ಲಿಲ್ಲ ಅಂದ್ರ ಈ ತಿರ್ಸೆಟ್ಟಿ ತಿರುಪತಿನಲ್ಲ ಬರ್ಲಿ. ಹಚ್ಚಿದಲ್ಲಿ ಮಗನ ಮುರಕ್ ಚಾಪರ್ಕ ಬೆಂಕಿ. ಅದಕ್ಕ ಕಡ್ಡಿ ಕೊಡದ ಮಗ ನೀನಲ್ಲಪ್ಪ ಗೆಡ್ಡ ನನ್ನ ಮಗನ. ತಮ್ಮ ಹಿಂಗ ನಿಂತೀವಪ್ಪ ಅಂದ್ರ ಇನ್ನು ಬಾಳ ಲೇಟ್ ಆಗತ್ತ. ಉಗಿ ಮಾಸ್ತರ ಒಂದ್ ಕುಚಿಕೋ ಚಳಿ ದೋಸ್ತ. ಒಣಗಿದ ಬದನಿಕಾಯಿ ಆಗಿಲ್ಲ ಸುಳುದ ಹಸಿ ತೆಂಗಿನಕಾಯಿ ಆಗೈತೆ. ಹೌದು, ಹೆಂಗಿತ್ತು ಬಾದಾಮಿ ಬನಶಂಕರಿ ಜಾತ್ರಿ? ಅವಂದೊಂದು ನಾಟಕ ನೋಡಿದ್ರ ಮನಸ್ಸ ಅರುಳುವಂಗಾಗಿತ್ತ. ಹಂಗಾದ್ರೆ ನಿಮ್ಗ ಕುಡ್ದು ಮತ್ತೆ ಏರಿತ್ತು ಆ ಪಾತ್ರವನ್ನು ಕುಡ್ಕೊಂಡ ಇತ್ತ. ಆ ಡೈಲಾಗ ಆ ಹುಡುಗಿ ಕೆನ್ನಿಗ ಸೌರಿತ್ತ. ಆಗ ನಾನ ನಿಶ್ಚಯ ಆಗಿ ಹಸಿ ಮನಿ ಮ್ಯಾಲ ಕುಂತ ನಿನ್ನ ಕೈ ಹಿಡ್ದಂಗಾಗಿತ್ತ.
ಕಾಡ್ ಸಾಕಾಗಿ ಈ ಮಗ ನಿದ್ಗೆನ ಬಿದ್ದಿದ್ದ. ಆ ಹುಡುಗಿ ಬಂದ್ ಸೊಟ್ಟ ಇವನು ಕೆನ್ನಿಗೊಂಡ ಆ ಹುಡುಗಿ ಅವಂಗ ಹೊರದಂಗಾಗಿತ್ತ. ಅಂತೂ ಕಪಾಳ ಮೋಕ್ಷ ಮಾಡಿಸ್ಕೊಂಡು ಒಂದು ಕೈ ಕಂಡವ್ರಿಗೆ ತೋರಿಸಿ ಹಂಗ ಬಂದಿರಂದಂಗಾತು. ಹೊಡಿ ಹಂಗಾರ ಕಂಡವ್ರಿಗೆ ಯಾಕಲೇ ಹುಡುಗಿ, ಅದನ್ನ ನಾನ್ ನಿನಗ ತೋರ್ಸಾಕ್ ನಿಂತೀನಿ. ಅಂತೂ ಹತ್ತಿಯಾಗಿ ಹತ್ತಿ ಗಿಡಕ್ಕೆ ಬಂದಿರಿ ಅಂದಂಗಾತು. ಬಂದು ಬಾಳತ್ತಾತ, ಇನ್ನೇನ್ ಮಾಡುದು? ಏ ಸುಡಗಾಡ್ಸಿದ್ರ ಮೊದಲು ಸುದ್ದ ಗಾಡಿ ಹಾಕ್ರಿ. ಹತ್ತಿದ ಗಾಡಿ ಕುದುರೆಗೆ ಹಾಕಿದ ತಡಿ ಎಲ್ಲಾ ರೆಡಿ ಐತೆ. ನಿನ್ನ ಲಗಾಮ್ ಕೊಡು ನನ್ನ ಕೈಯಾಗ ಹೊಡೆ ಮಾಸ್ತರ ಒಂದು ಗಿಚ್ಚಿ ಗಿರಿಗಿರಿ. ಹೌದಾ? ಆಗುತ್ತ ಏನು? ಆಗುತ್ತ ನಮ್ಮ ಜಾತ್ರೆ ಜೋರು. ಮಾಮ, ನಾವಿನ್ನ ಮನೆಗೆ ಹೋಗೋಣ. ಬೈಲ ಹೋಗು ನನ್ ಸಾಕ. ಚಿರತೆ ಬಂದ್ರೆ ವೇಗ ಇರುತ್ತೆ, ಸಿಂಹ ಬಂದ್ರೆ ಗಾಂಭೀರ್ಯ ಇರುತ್ತೆ, ಹುಲಿ ಬಂದ್ರೆ ಗರ್ಜನೆ ಇರುತ್ತೆ. ಅದೇ ಈ ಭುಜಂಗ ಬಂದ್ರೆ ಇವು ಮೂರೇ ಇರುತ್ತೆ. ಭುಜಂಗ ಈ ಎಲ್ಲಾ ನಗರ ಸುತ್ತ ಹಾಕಿದ್ರು ಯಾರಲ್ಲಿ ಬರ್ಲಿಲ್ಲ, ಅಲ್ಲಿ ಸಾತ್ ಸುದ್ದಿ ಐತವ. ಸುಳಿ ಹುಡಿ ಹಿಡಿದವರ ಈ ಭುಜಂಗನ ಕೈಯಲ್ಲಿ ಎಂಬುದು ಗೊತ್ತಿಲ್ಲವೇ ತಿರುಪತಿ ಅವರಿಗೆ? ಆದಷ್ಟು ಬೇಗ ಈ ಜನರ ಬಾಯಿ ಮುಚ್ಚಿಸ್ಲೇಬೇಕ್ಲಿ ಭುಜಂಗ. ಅದಕ್ಕೆ ಕೇಳಿರ್ತೀಯ ತಿರುಪತಿ, ನಿನಗೆ ಈತ ಭುಜಂಗ ಅಂದರೆ ಭುಜಬಲದ ಪರಾಕ್ರಮಿ. ಈ ನನ್ನ ಹೆಸರು ಕೇಳಿದಾಕ್ಷಣ ಎಲ್ಲರ ಬಾಯಿ ಮುಚ್ಚಲೇಬೇಕಾಗುತ್ತದೆ.
ನನ್ನ ದನಿ ಚಂದ್ರಕಾಂತನ ಕಾಂತಿ ಕೂಗಿಗೆ ಈ ನಾಡೇ ಆವರಿಸಬೇಕಾಗಿದೆ. ಆ ಜಮೀನ್ದಾರ್ ನಿರ್ಣಯ ಕೂಗಿಗೆ ಈ ನಾಡೇ ಕಿವಿಡಾಗಬೇಕಿದೆ. ಯಾಕೆ ತಿರುಪತಿ? ಲೇ ಬುಜಂಗ ಅಲ್ಲಿ ಜಮೀನ್ದಾರ್ ಬಸವಂತ ಬಂದ ಯಾಕೆ ಒಂಥರ ನೋಡ್ತಾ ಇದೀರ ತಿರುಪತಿ? ಏನ್ ಮಾಡೋದು ಬಸವಂತ, ಜಮೀನ್ದಾರ್ ಹೆಂಡತಿ ಲಕ್ಷ್ಮಣ ಸಾಯಿ ಸತ್ತಳಲ್ಲ, ನಮ್ಗೋಡ್ ದುಃಖ ಆಗತ್ತೋ ಬಸವಂತ, ನಮ್ಗೋಡ್ ದುಃಖ ಆಗಕತ್ತೈತೆ. ಪಾಪ ಹಾಗಾಗಬಾರದಿತ್ತು. ಜನರ ರೈತರ ಸಮಾವೇಶದಲ್ಲಿ ರೈತರಿಂದ ಚಪ್ಪಲಿಗಷ್ಟು ತೀರಿಸಿಕೊಂಡ ಅವರಿಗೆ ಹಾಗಾಗಬಾರದಿತ್ತು. ಅದು ಕಷ್ಟ. ಅದು ಎಂತ ಕಷ್ಟ ಬಂದರು ನಿಷ್ಠೆಯಿಂದ ತಮ್ಮ ಕೆಲಸವನ್ನು ಮಾಡಿ ಆ ಏಸಿ ಕುರಿತ ಮಾಡಿರುವ ಕತ್ತು ಕತ್ತರಿಸಲಿಕ್ಕೆ ಈಗಲೇ ಆ ವೀರಭದ್ರಪ್ಪನ ತೊಟ್ಟು ನಿಂತಿದ್ದಾನೆ. ಆದರೆ ನಾವು ನೀವು ಸೇರಿ ಆ ತಾಯಿ ಸಾಯಿಸಿದರ ಸಾವನ್ನ ಕಣ್ ತುಂಬಾ ನೋಡೋಣ. ಭುಜಂಗ ಇನ್ನೂ ಹೋಗಿಲ್ಲ ಇವರ ಸಕ್ಕು. ಅಕ್ಕಪಕ್ಕದವರ ಸುದ್ದಿ ಕೇಳಿ ಎತ್ತಿರುವ ಈ ಬೆಳಗಾವಿ ನನ್ನ ಬೆನಿಗೆ ಎದೆಗೆ ಅಬ್ಬಯಿಸಿದಂತಾಯಿತು. ಆಗಾಗುವ ಮುನ್ನವೇ ಬಾಗಾಳನ್ನು ಬಾಗಿಲೆ ಬರೆ ಮಾಡಿಕೊಂಡು ನನ್ನ ದನಿ ಚಂದ್ರಕಾಂತನನ್ನು ಕಾಪಾಡಲೇಬೇಕು. ಅಂದರೆ ಈ ಭುಜಂಗನ ಬಾಹುಬಲಿಕ್ಕೆ ಬಲಿ. ಬನ್ನಿ ಹೋಗೋಣ ತಿರುಪತಿ. ನೋಡ್ರಿ ಈ ವನದೇವತೆಯ ಸೃಷ್ಟಿ ನೋಟ ಎಷ್ಟು ನಮ್ಮ ಮೈ ಬೆರೆತು ಹಕ್ಕಿಗಳು ಹಾಡಿಕೊಂಡಾಗೆ ಅಲ್ಲ. ಈ ಚಿಂತನೆಯ ಗಾನದಲ್ಲಿ ಅವುಗಳಂತೆ ನಾನು ಕೂಡ ಹಾಡಿಕೊಳ್ಳಬೇಕೆಂಬ ಆಸೆ ಆಗ್ತಾ ಇದೆ. ಚೋಡುಕಿನ ಜಾಪಿಯ ಚೋಡುಕಿನ ಜಾಪಿಯ ಇವಳು ಚಪಾಲಕ್ಷಿ ಚತುರ ಚಂದರಂಗಿ ಇರಬೇಕು. ಕೆಸರಿನಲ್ಲಿ ಚೆಲುವಿನ ಕಮಲ ಅರಳಿದಂತೆ ಆಗಿದೆಯಲ್ಲ. ಇವಳ ಸೌಂದರ್ಯ ಎಲ್ಲ ಸ್ವರಲೋಕದ ಸೌಂದರಂಗಿ. ಏನೆಂದು ವರ್ಣಿಸಲು ಇವಳನ್ನು ಅಗಸದ ಕತ್ತಲನ್ನು ತುಂಗರಿಸಿ ಬರುವ ಕೋಲು ಮಿಂಚಿನ ಬೆಳಕಂತೆ ಇವಳು ಶೋಭಿಸಿ ಕಾಣುವ ನನಗೆ ತಕ್ಕಂತೆ ಸ್ತ್ರೀರತ್ನವೇ ಸರಿ. ಇವಳನ್ನು ವರಿಸಲೇಬೇಕು. ಹಾ ಭಾರತಿ ಯಾರದು? ಹೆದರಬೇಡ, ನಾನೇ ಈ ನಾಡಿನ ಹೆಸರಾಂತ ನಾವುದ್ಯಮಿ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ. ಇದು ನೀನೇಕೆ ಇಲ್ಲಿ? ನಾನೇಕೆ ಇಲ್ಲಿ? ಇದೆಂತ ವಿಚಿತ್ರದ ಮಾತು ನಿಂದು. ಈ ಸುಂದರ ಉದ್ಯಾನ
ಹೋಗಿ ಸೂರ್ಯನ ಕಿರಣಕ್ಕೆ ಅರಳಿ ಜೇಂಕರಿಸಿ ಹಾಡುತ್ತಾ ಹಾರಿ ಬಂದು ಚಂಬಿಸುವ ದುಂಬಿಗೆ ಆಹು ನೀನೇಕೆ ಇಲ್ಲಿಗೆ ಬಂದಿರುವೆ ಎಂದು ಹೇಳಿದರೆ ಆ ತುಂಬಿಗೆ ನೆಂದು ಉತ್ತರಿಸಬೇಕು ನೀನೇ ಹೇಳು. ಮುಚ್ಚೋ ಬಾಯ್ನ. ಮಾತನಾಡದೇ ಇರುವ ಹೂವಿಗೆ ಅನೇಕ ತುಂಬಿಗಳು, ಆದ್ರೆ ಮಾತನಾಡುವ ಈ ಹೂವಿಗೆ ಇರುವುದು ಒಂದೇ ತುಂಬಿ. ನಿಜ ಭಾರತಿ, ನಿಜ. ಸರಿಯಾದ ಉತ್ತರವನ್ನು ಹೇಳಿದೆ ನೀನು. ಮಾತಾಡುವಾಗ ನಿನಗೆ ಲಕ್ಷ್ಮೀಕಾಂತನೆಂಬ ತುಂಬಿ ಒಂದೇ ಅಲ್ಲವೇ? ಅದು ನೀನಲ್ಲ ಕಣೋ. ಯಾಕೆ ಭಾರತಿ, ಏಕೆ ಸೊಟ್ಟು? ನಿನ್ನ ಮಾತಿನ ಮಂಟಪಕ್ಕೆ ನಾನೇ ಉತ್ತರ ಕೊಟ್ಟಿತ್ತು. ಏಕೆ ಒತ್ತ ವಿಚಾರಿಸಿ ನಿನ್ನ ಬಂದು ಮನ ಮಾಡಿಕೊಳ್ಳುತ್ತಿರುವ ಅಳಿಸಲಾಗಿ ಮರುವ ಈ ರಸಿಕ ನನ್ನನ್ನು ವರಿಸಲು ನಿನ್ನಲ್ಲಿಗೆ ಬಂದಿರುವನೆಂದರೆ ಅದು ನನ್ನ ಭಾಗ್ಯ. ನೀನು ಏನು ವಿಚಾರಿಸದ ಈ ಯುಗ ಪುರುಷನನ್ನು ನಿನ್ನ ವರನೆಂದು ಕೈ ಹಿಡಿದರು. ಅಗ್ನಿ ಸಾಕ್ಷಿಯಾಗಿ ನೀನು ನನ್ನ ಕೈ ಹಿಡಿದರೆ ತಾನೆಂಬ ತಾಳಿ ಕಟ್ಟುವೆ. ಬಾ. ಮುಚ್ಚೋ ಬಾಯಿ ಮುಟ್ಟಲ. ದೂರ ಸರಿದು ನಿಂತು ಮಾತಾಡು. ಜಗ ಹೆಣ್ಣೆ ಜಗದ ಕನ್ಯೆ ಎಂದು ನಾಮ ನೀನೆದ್ರು ಬಂದ್ರೆ ಸಾವಿಗೀಡಾಗಬೇಕಾಗುತ್ತದೆ. ಹುಷಾರ್. ಭಾರತಿ, ಭಾರತಿ, ರೋಸದ ಕೆತ್ತು ತುಂಬಿಕೊಂಡು ಆದಿಸಬೇಡ ನನ್ನೊಂದಿಗೆ. ಯಾಕೆ ಗೊತ್ತಾ? ಪ್ರಾಣ ಸೆಲ್ವ ಎಂಬರಾಜನೆ ನನ್ನ ತೋರ ಬಾಲಕನೆಲ್ಲ ಹೀಗಿರುವಾಗ ನನ್ನ ಸಮಸ್ಯೆ ಎಲ್ಲಿಂದ ತರುವೆ? ನೋಡ್ತಾರೆ ನೀ ಏನು ವಿಚಾರಿಸಿದ ಈ ಪುರುಷ ನನ್ನ ನಿನ್ನ ಮರಳಿಂದ ಹರಣ ಸಾಕ್ಷಿ ಹಾಕಿ ನೀನು ನನ್ನ ಕೈ ಹಿಡಿದರೆ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊತ್ತಿಗೆ ತಾಳೆ ಕಟ್ಟು. ಬಾಯಿ ಮುಚ್ಚೋ ಮೂರ್ಖ. ಶತಮೂರ್ಖದ ವಂಶದವರು ನಮಗೆ ಸಾವೇ ಇಲ್ಲ ಅಂದ್ರಂತೆ. ಒಂದು ವೇಳೆ ಸತ್ತರೆ ಅರಮನೆ ಜೊತೆ ನಮ್ಮ ಹೆಣವನ್ನು ಸುಡು ಅಂದ್ರಂತೆ. ಆ ರೀತಿ ಆಯ್ತು ನಿನ್ನ ಗಂಡು ಬೆದರಿಕೆ. ಹುಟ್ಟಿದವರೇ ಸಾಯಲೇಬೇಕು ಬಂಡ ಗಂಡಸೆ. ನನ್ನ ಗಂಡಸ್ತನಕ್ಕೆ ಸವಾಲ ಏನು? ಕಣ್ಣಿಗೆ ಬೆತ್ತ ಹೆಣ್ಣಿನ ಶೀಲ ಸವೆದೆ ಎಂದೂ ಬಿಟ್ಟಿಲ್ಲ. ಮಂದು ಬಿಡುವುದೇ ಇಲ್ಲ. ನನ್ನ ಕೋಪಕ್ಕೆ ನಿನ್ನನ್ನು ಸೊಟ್ಟು ಬಿಡುವೆ. ಏನು? ನೀನು ನಿನ್ನ ಕೋಪಾಗ್ನಿ ಕೆಂಡದಲ್ಲಿ ನನ್ನನ್ನು ಸುಟ್ಟು ಹಾಕುತ್ತೀಯಾ? ಅದು ನಿನ್ನಿಂದ ಯಾವ ಕಾಯಕ ಸಾಧಕನೋ ರುಚ. ಈ ಹೆಣ್ಣು ಹನ್ನೊಂದು ಅವತಾರದ ವಿಶ್ವರೂಪಿಣಿ. ಮಾರಿಯಾಗಿ ನಿಂತರೆ ರಕ್ತ ಬೀಜಪೂರ್ಣ ರಕ್ತವನ್ನು ಕುಡಿದಂತೆ ನಿನ್ನ ರಕ್ತವನ್ನು ಕುಡಿಯದೆ ಬಿಡಲಾರಳು. ಸಾಕು ಮಾಡಿರಲೇ ನನ್ನ ಪೌರುಷವನ್ನು. ಸನ್ಮಾನಿಸಿದ ಮೈಸಾಸುರನನ್ನು ಕೆಲವರಿಗೆ ನವರಿತ್ರಿ ಮೂರ್ತಿಗಳನ್ನು ಶಕ್ತಿ ಪಡೆದಿದ್ದು ಗೊತ್ತಿಲ್ಲವೇ ನನಗೆ? ಆದಾಯ ನನ್ನ ಪರಾಕ್ರಮ. ಅಂತ ಶಕ್ತಿಯನ್ನೇ ಪಡೆದುಕೊಂಡ ಅವತಾರ ತಾಳಿತು. ಎಲ್ಲ ಅವತಾರ ಮುಗಿಸಿ ಶಾಂತ ರೀತಿಯಿಂದ ಕುಳಿತಾಗ ತಾವೇಯಾದ ರಾಕ್ಷಸ ತಾಯಿಯನ್ನು ಮೂತಿಗೆ ಹಾಕಿದಾಗ ಆ ವಿಷ್ಣುವೇ ವಿಷ್ಣು ಮಾತೆಯಾಗಿ ಚಂಡಮುಂಡರನ್ನು ಚಂಡ ಚಾಮುಂಡಿ ಕಾಲ ಪ್ರೇಮದ ರುಚಿ ಗೊತ್ತಿಲ್ಲದ ಅರಚಿ ಮಾತನಾಡುವ ಹೆಣ್ಣೆ ನಿನಗೆದ್ದು ಗೊತ್ತು ಈ ರಸಿಕನ ಚಾತುರ್ಯತ. ಗತಿಸಿ ಹೋದ ಪುರಾಣದ ಕತೆ ಹೇಳಿ ಸರಿಯಬೇಡ ನೀ ಹಿಂದಕ್ಕೆ. ನೀನು ನನಗೊಂದರೆ ನನ್ನನ್ನು ಪಶ್ಚಿಮದ ಮಂಟಪದಲ್ಲಿ ಕೂರಿಸಿ ನನಗೆ ಕನಕಾಭಿಷೇಕ ಮಾಡಿಸುವೆ. ಬಾ ಸುಂದರಿ, ಬಾ. ಈತಿ ಕಾಡಿ ಶಾಪದಲ್ಲಿ ಬಿಟ್ಟು ಸತ್ತು ಹೋಗ್ತಾರ. ಎಚ್ಚರಿಂದ ಹೊರಟೋಗಲಿಲ್ಲ. ಎಲೆ ಸಕ್ಕಿನ ಹೆಣ್ಣೆ ಹಾರುವ ಹಕ್ಕಿಯನ್ನು ಹೊರೆ ತರಿಸಿ ಅದರ ರೆಕ್ಕೆಯನ್ನು ಕೆತ್ತು ನನ್ನ ತೆಕ್ಕೆ ಎಂಬ ಪಂಜರದಲ್ಲಿ ಇರಿಸಿದ ಕ್ರಾಂತಿ ಕುಮಾರನಿಗೆ ಎಚ್ಚರಿಕೆ ಮಾತಾ. ಬಂದ ನನ್ನ ಕಾಮಕ್ಕೆ ನಿನ್ನ ಪ್ರೀತಿಯ ಮುಕ್ಕು ಹಾಕಿ ನನ್ನ ಕಾಮದ ಸಾಲೆ ಆರಿಸದಿದ್ದರೆ
ನಿನ್ನ ರಕ್ತಕ್ಕಾಗಿ ಕಾತರಿಸಿ ಕುಳಿತಿರುವ ಈ ಗಂಡು ಗೊಡಲಿಯಿಂದ ಈ ನಿನ್ನ ರುಂಡವನ್ನೇ ಕತ್ತರಿಸಿ ಈ ಸಾಧ ಪದಕ್ಕೆ ರಕ್ತಾಭಿಷೇಕ ಮಾಡದಿದ್ದರೆ ಯಾತ್ತರ ನಾನ್ಯಾರು? ನನ್ನ ಅಂತಸ್ತೇನು? ಇಡೀ ನಾಡೇ ನನ್ನ ಅನ್ನ ಚಕ್ರವರ್ತಿಗೆ ಹೆದರಿ ನಡೆಯುವಾಗ ನೀನೇ ನನ್ನ ಎದುರಿಸುವ ಮಾಳ ಕುರಿ. ಕುರಿಯಲ್ಲದೆ ಇದು ಸಿಂಹದ ಮರಿ. ಅಂದು ದಕ್ಷ ಬ್ರಹ್ಮನ ಸಮರಕ್ಕಾಗಿ ಉದಯಿಸಿದ ವೀರಭದ್ರನೇ ಈ ಭದ್ರ ಇದನ್ನು ತಿಳಿಯದೆ ಈ ಗಟ್ಟ ಮಾತಿಗೆ ಕೆಣಕಿ ನಿನ್ನ ಕಾಲುಗಳನ್ನು ಕರ್ನಾಗ್ತೀನಿ. ಲೇಪಚ್ಚ ನನ್ನ ಕಾಲೆಂದರನ್ನು ಕಾಲ ಕೇಳುವಂತ ತುಡಿಯನ್ನು ಲೇಪರ ನಾನು ಮನಸ್ಸು ಮಾಡಿದರೆ ನಾನು ನನ್ನರ ಮನೆಗೆ ಎತ್ತಿಕೊಂಡು ಹೋಗುವೆ. ಸಿಕ್ಕಂತೆ ಹಿಂಡು ಪುರಿ ಹಾಲು ಕುಡಿದು ಗಂಡು ಗಚ್ಚಿ ಹಾಕಿ ಕರಡೆಯಲ್ಲಿ ದಿನಕ್ಕೆ ನಿನ್ನಂತ 10 ನಾಡುಗಳನ್ನು ತಿರುವಿ ಹಾಕಿದ ಈ ವೀರ ಸಿಂಹಕ್ಕೆ ಸಿಂಹವಾಗಿ ಬಂದಿಯ ಮಗನೇ. ನಿನ್ನಲ್ಲಿ ಗಂಡೆಂಬ ತಾಕತ್ತಿದ್ದರೆ ನನ್ನ ಪ್ರಾಣ ತೆಗೆದು ಇವಳನ್ನು ಮಟ್ಟುತ್ತೀಯ. ಹಾಗಿದ್ದರೆ ಬಾರಲೆ ನನ್ನ ಮಂದಿಗೆ ನಡೆಯಿರಿ ನಿನ್ನ ಅಸ್ತಿ ಕಲ. ಈಗೊಂದು ಸಮಯ ಹೋಗಲಿ, ಇನ್ನೊಂದು ಸಲ ಸಿಕ್ಕಾಗ ತೀರಿಸಿಕೊಳ್ಳೆ ನನ್ನ ಬಲವಾದ ಛಲ. ಹುಲಿ 2 ಹೆಜ್ಜೆ ಹಿಂದಕ್ಕೆ ಇಟ್ಟಿದ್ದೆ ಅಂದ್ರೆ ಶುರುವಾಯ್ತು ಎಂದ ಅರ್ಥ. ಹೋಗಲೇ ಹೋಗು, ನಿನ್ನಂತವರಿಗೆ ಎಂದಿಗೂ ನಾನು ಹೆದರಲಾರೆ. ಹಾ ಭಾರತಿ, ಏನಿದಲ್ಲ ನಿನ್ನ ಅವಸ್ಥೆ? ಒಂಟಿಯನ್ನು ಹಾಗೆ ಇಲ್ಲಿಗೆ ಬರಬಾರದು, ಹೋಗಿ ಬೇಗ ಮನೆಗೆ. ನೀನು ಭದ್ರ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದೆ. ಅದಲ್ಲದೆ ಈ ನಿನ್ನ ಧೈರ್ಯ ಶೌರ್ಯ ನೋಡಿ ನಾನು ಮನಸ್ಸಾರ ಮೆಚ್ಚಿಕೊಂಡಿದ್ದೇನೆ. ನೀವೇ ನನ್ನನ್ನು ಸತ್ಯವನ್ನು ಸ್ವೀಕರಿಸಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಎದ್ದೇಳು ಭಾರತಿ, ಎದ್ದೇಳು. ನನ್ನ ಹೆಣ್ಣಿನ ಮನಸ್ಸಿನ ಅರ್ಥ ನನಗೂ ತಿಳಿದಿದೆ. ಆದರೆ ನನಗೂ ನಿನಗೂ ಅಣ್ಣಂದ್ರಿದ್ದಾರೆ, ವಿಚಾರಿಸಕ್ಕೆ ಅವಕಾಶ ಇರಲಿ. ಹಾಗೆ ಆಗಲಿ. ನಿಮ್ಮ ಮಾತಿನಂತೆ ನಾನು ನಡೆದುಕೊಳ್ತೇನೆ. ಮೆಚ್ಚಿದ ಭಾರತಿ, ಈ ನಿನ್ನ ಮಾತಿಗೆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಿನ್ನನ್ನು ಸತಿಯೆಂದು ಸ್ವೀಕರಿಸಿಕೊಳ್ಳುವೆ. ಇಂದೇಮಗೆ ನೀ ನಮ್ಮ ಗಂಧರ್ವಯುವ. ಬಾ, ಈ ವನ ದೇವತೆಯ ಮಡಿದಲ್ಲಿ ನೋಡುವ ಜನ ತಲೆ ಹಾಕುವಂತೆ ನಿನ್ನ ಕಾಲಿಗೆ ಕುಣಿಸಿ ಹಾಡುತ್ತ ಬಾ. ಆಯ್ತು ನನ್ನ ರಾಜ. ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ. ಕಾವೇರಿ ಕಡಲದ ತೀರದ ಸಂಗಮ. ಹಸಿರು ಗಿರಿಗಳೆಲ್ಲವೂ ಒಲವ ಗೀತ ಕೇಳಲು
ಜಮೀನ್ದಾರ್ ರಂಗನಾಥನವರು. ಚಕ್ರವರ್ತಿ ಚಂದ್ರಕಾಂತನಿಗಳು ಬಂದಿದ್ದಾರಂತೆ, ಕೂಗಿ ಕರೆಯು ತಿರುಪತಿ. ಏ ರಘುನಾಥ ಇದೇನಪ್ಪ ಮನ್ಯಾಗ ಯಾರು ಹೊರಗ ಬರೋಲ್ಲ. ಯಾರವರು? ನಾವ ತಾಯಿ ಚಕ್ರವರ್ತಿ ಚಂದ್ರಕಾಂತ್ ಕಂಪ್ನಿ ಅವರು ಹೂ ಹಣ್ಣು ಕಾಯಿ ಇಟ್ಟ ಕನ್ಯಾ ನೋಡಾಕ್ ಬಂದಿವು. ಬಟ್ ಸಾಕ ಹೊರಗೆ ಕರ್ಕೊಂಡ್ ಬಾರ ಹಿಂಗ್ಯಾಕ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಬನ್ನಿ ಕುಳಿತುಕೊಳ್ಳಿ. ದೊಡ್ಡಣ್ಣ ಹೊರಗಡೆ ಹೋಗಿದ್ದಾರೆ, ಚಿಕ್ಕಣ್ಣ ಭದ್ರಣ್ಣ ಇಲ್ಲೇ ಒಳಗಡೆ ಇದ್ದಾರೆ. ಬನ್ನಿ ಕುಳಿತುಕೊಳ್ಳಿ. ಸಂತೋಷ. ಅಪ್ಸರೆಂದರಿಗೆ ಹೆಣ್ಣು ನನ್ನ ಮನೆ ಸೊಸೆಯಾಗಿ ಬರಬೇಕಾದ್ರೆ ಇದು ಅಪರೂಪವೇ ಸರಿ. ಅದು ನಿಮ್ಮ ತಮ್ಮನ ಭಾಗ್ಯವೇ ಭಾಗ್ಯ. ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ನಿಲ್ಲಿರಿ, ನನ್ನ ಮನೆಗೆ ಬಂದ ಕುಳಿತುಕೊಳ್ಳೋ ಯೋಗ್ಯತೆ ನಿಮಗಿಲ್ಲ. ಅಣ್ಣ, ಅವರು ನನಗೆ ಹಣ್ಣು ಕಾಯಿಟ್ಟು ಉಡಿ ತುಂಬಿ ಕನ್ಯಾದನ ನೋಡಲು ಬಂದಿದ್ದಾರೆ. ಏನ ನಾನು ಈ ರೀತಿ ಮಾತಾಡು? ಹಣ್ಣು ಕಾಯಿಟ್ಟು ಕನ್ಯೆ ನೋಡಲು ಬಂದಿಲ್ಲಮ್ಮ ಇವರು. ಇವರು ನಿನ್ನ ಹೆಣೆ ನೋಡಲು ಬಂದಿದ್ದಾರೆ. ಲಕ್ಷ್ಮೀಕಾಂತ್, ಏನಿದೆಲ್ಲ ಪ್ರಾರಂಭಕ್ಕೆ ಕುಶಕುಣ? ಜಮೀನ್ದಾರ್ ನಮ್ಮನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿ ತಪ್ಪಿಸಿಕೊಂಡು ಈತನಿಂದ ಈ ಮಾತನ್ನು ಎಣಿಸುವುದು ತರವಲ್ಲ. ಹುಚ್ಚುಡುಗ ಮಾತಾಡ್ತೈತಿ. ಇರ್ಲಿ. ಏ ತಿರುಪತಿ, ಮೊದಲ ನೀನು ನನಗೆ ಅರಿತ ಮಾತನಾಡು. ಹುಚ್ಚನೆಂದು ಎಚ್ಚರ ತಪ್ಪಿ ಮಾತನಾಡಿದ್ರೆ ಇದೇ ನನ್ನ ಕ್ರಾಂತಿ ಎಂಬ ಕೊಂಡಿಗಿಂದ ನಿನ್ನ ಕಥಕಥನೆ ಕಡಿದು ಪಚ್ಚಿ ಹೆಚ್ಚು ನೂರು ಮನೆ ಮಾಡುವೆ. ಎಚ್ಚರ. ತಮ್ಮ, ಏನಿದೆಲ್ಲ ರಾಧ ಅಂತ ನನಗಿದೆಲ್ಲ ಬೇಕಾಗಿಲ್ಲ. ನೀವು ಕೊಟ್ಟ ಮಾತು ಏನಂತ ಕೇಳಿ ಸಣ್ಣದನಿ. ಭಾಗ್ಯಶ್ರೀ, ನಾವು ಬಂದ ಶುಭ ಸಮಯದಲ್ಲಿ ಏನು ನನ್ನ ಈ ರೀತಿ ಮಾತಿಗೆ ಮಾತು ಬೆಳೆಸಿದರೆ ನಮ್ಮ ಪ್ರೀತಿ ಅಳಿಸುವುದು ಚೆನ್ನಾಗಿ ಯೋಚಿಸು. ಅಣ್ಣ, ಯಾಕಣ್ಣ ಈ ರೀತಿ ಮಾತಾಡ್ತಾ ಇದೀಯ? ನಾನು ಲಕ್ಷ್ಮೀಕಾಂತರನ್ನ ಪ್ರೀತಿಸ್ತಾ ಇದ್ದೀನಿ ಅಣ್ಣ. ಅವರವರು ನನ್ನ ಕೈ ಹಿಡಿಯಲು ಬಂದ ಗಂಟ ಅಣ್ಣ. ಭಾಗ್ಯಶ್ರೀ, ಇನ್ನೊಂದು ನುಡಿದಿರುವ ನಿನ್ನ ನುಡಿಯನ್ನು ನಮ್ಮ ವಂಶಕ್ಕೆ ಕರುವಾಗಿರುವ ಈ ಚಂಡಾಲ ನಿನ್ನ ಕೈ ಹಿಡಿಯುವ ಗಂಡನೆ ಸಾಧ್ಯವಿಲ್ಲ. ಇವನ ಕುರಿತು ನಿನಗೆ ಗೊತ್ತಿಲ್ಲ. ಇವನು ಮನೆ ಮೂರ್ಖ. ಪ್ರಸಂಗ ಬಿದ್ದರೆ ಸೂತ್ರ. ಇನ್ನೊಂದು ಕ್ಷಣ ಈ ನನ್ನ ಮನೆಯಲ್ಲಿ ನಿಂತರೆ ಇದೇ ನನ್ನ ಕೊಂಡಿಯಿಂದ ನಿನ್ನ ದೇಹ ಹೋಗುದು ಛದ್ರ ಛಿದ್ರ. ಭದ್ರ, ಏನಿದೆಲ್ಲ ಆವೇಶ? ಮನೆಗೆ ಬಂದ ಅತಿಥಿ ಮೇಲೆ ಕೈ ಮಾಡಿದು ತರವಲ್ಲ, ಸರಿ ಎಂದಕ್ಕೆ? ನಮಸ್ಕಾರ ರೀ ಸಕ್ಕರಿ. ನಿಮ್ಮ ತಮ್ಮನಿಂದ ಆದಾವು ಮಾಡವೇ ಸಾಕು. ನಿಮ್ಮ ತಮ್ಮನಲ್ಲದೆ ಬೇರೆ ಯಾರಾದರೂ ಈ ರೀತಿ ಮಾತನಾಡಿದರೆ ಇಷ್ಟೊತ್ತಿಗೆ ಅವರ ಹೆಣ ಕೆಡವಿ ಬಿಡುತ್ತಿದ್ದೆ. ಸುಮ್ನ ನಾವತ್ತೇಳಿ ತಡ್ಕೊಂಡಿವ್ರಿ ನಿಮ್ ಓದ್ತಿ ನೋಡಿ. ಇದಕ್ಕಂದ್ರ ಅದ್ರ ಕತಿನ ಬ್ಯಾರೆ ಐತ್ರಿ ಸೌಕರ. ಇರ್ಲಿ, ಅದನ್ನು ನಾನು ಸರಿಪಡಿಸ್ಕೊತೀನಿ. ಈಗ ನೀವು ಅಣ್ಣ, ಅದು ಆಗಲ್ಲ, ಹೋಗೋಣ. ನಿಲ್ಲಿ, ನಾನು ಹೇಳ್ತಾ ಇದ್ದೀನಿ, ಬಂದ ಕೆಲಸ ಮುಗಿಸ್ರಿ. ಹೌದು ಲಕ್ಷ್ಮೀಕಾಂತ್, ಜಮೀನ್ದಾರ್ ಹೇಳ್ತಾನ್ರಿ, ನಾವು ಕೇಳಲೇಬೇಕು. ಹಾ ಜಮೀನ್ದಾರರೇ, ನೀವು ಹೇಳಿದ ಪ್ರಕಾರ ನಿಮ್ಮ ತಂಗಿಗೆ ಹಣ್ಣು ಕಾಯಿ ಉಡಿ ತುಂಬಿ ಒಪ್ಪಿಕೊಂಡು ನಾವು ತಾಂಬೂಲ ಬದಲಾಯಿಸಲು ಬಂದಿವೆ.
ಈಗಲೇ ಆ ಕಾರ್ಯ ಮುಗಿಸಿಬಿಡೋಣ. ಸಾಧಾರಣ ಈ ಮಣಿ ಆಳರ ಚರಿತ್ರೆ ನಿನಗಿನ್ನೂ ಗೊತ್ತಿಲ್ಲ. ಇವರಿಬ್ಬರು ಮಹಾವಂಚಕರು. ಈ ವಂಚಕರಿಗೆ ನನ್ನ ತಂಗಿಯನ್ನು ಕೊಡಬೇಡಣ್ಣ, ಕೊಡಬೇಡ. ಮಂತ್ರ ಹೌದಣ್ಣ, ಈ ಲಕ್ಷ್ಮೀಕಾಂತನ ನಾಟಕ ನಿನಗೆ ತಿಳಿಯದಿದ್ದರು ಈ ಚಂದ್ರಕಾಂತನ ಚರಿತ್ರೆ ಅಂತೂ ನಿನಗೂ ಚೆನ್ನಾಗಿ ಗೊತ್ತು. ಇವರಿಬ್ಬರು ಮಹಾವಂಚಕರು. ಈ ವಂಚಕರಿಗೆ ನನ್ನ ತಂಗಿಯನ್ನು ಕೊಡಬೇಡಣ್ಣ, ಕೊಡಬೇಡ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಅಣ್ಣ ಅಣ್ಣ ಅಣ್ಣ, ಪ್ರತಿ ಕ್ಷಣ ಕ್ಷಣಕ್ಕೂ ನನ್ನ ಬಾಯಲ್ಲಿ ಆಟ ಬರ್ತಾ ಇದ್ದೇನೆ ಈ ಭದ್ರಣ್ಣ. ನನಗೆ ಈ ಜೀವನ ಸಾಕಾಗಿ ಹೋಗಿದೆ, ನಾ ಸಾಕಾಗಿ. ತಂಗಿ, ಆ ಮಾತನ್ನು ಆಡಬೇಡಮ್ಮ. ಈ ನಿನ್ನ ಮನಸ್ಸಿಗೆ ನೋವಾದರೆ ತಂಗಿ, ಎಂತ ಮಾತನಾಡುತ್ತಿರುವೆ ಅಮ್ಮ ಈ ನಿನ್ನ ಕಿರಿ ಅಣ್ಣನಿಗೆ. ಸದಾ ನಿನ್ನ ಲಾಲನೆ ಪಾಲನೆಗಾಗಿ ಅವನು ಇರಲು ಶ್ರಮಿಸಿದ್ದೇನೆ. ಸದಾ ನಿನ್ನ ರಕ್ಷಣೆ ಮಾಡಿದ್ದೇನೆ. ಮಾತೃವಾತ್ಸಲ್ಯದಿಂದ ತಂಗಿಯಾದ ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದೇನೆ. ನಿನಗೆ ಅನ್ಯಾಯವಾಗುತ್ತಿದ್ದರೆ ನನಗೆ ತಡೆಯುವ ಶಕ್ತಿ ಇಲ್ಲ ತಂಗಿ. ಈ ನಿನ್ನ ಮೇಲಿನ ಪ್ರೀತಿಗಾಗಿ ಈ ಇತಿಹಾಸವನ್ನು ಕಂಡು ಅಣ್ಣ ಮೌನಾಗಿದ್ದಾನೆ. ಈ ನಿನ್ನ ಮನಸ್ಸನ್ನು ಬದಲಾಯಿಸು ತಂಗಿ, ನಿನ್ನ ಮನಸ್ಸನ್ನು ಬದಲಾಯಿಸಿ. ಅಣ್ಣ, ಬ್ರಹ್ಮಣ ಬರ ಹಾಗೆ ತನ್ನಾಗಿ ಬರೆದ್ರೆ ಯಾರೇನು ಮಾಡುವುದಣ್ಣ? ವಿಧಿಲಿಖಿತ ತಪ್ಪಿಸಲು ಭಯವುಂಟು. ದೊಡ್ಡಣ್ಣ, ಈ ನಿನ್ನ ತಂಗಿ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ಪ್ರೀತಿಯನ್ನೇ ತೋರಿಸ್ತಿದ್ದೆ. ಆದ್ರೆ ಆ ಪ್ರೀತಿ ಇದು ಇಲ್ಲವಾಯ್ತೇನಣ್ಣ? ಅಣ್ಣ, ಅಂದಿದ್ದ ನಂಬಿಕೆ ಇದು ಇಲ್ಲವಾಯ್ತಲ್ಲ ಈ ನಿನ್ನ ತಂಗಿ ಮೇಲೆ. ತಂಗಿ, ಆ ಮಾತನ್ನು ಆಡಬೇಡಮ್ಮ. ಈ ನಿನ್ನ ಮನಸ್ಸಿಗೆ ನೋವಾದ್ರೂ ನಾನು ಉಳಿಯೋದಿಲ್ಲ. ಈ ನಿನ್ನ ಆಸೆಯನ್ನು ಪೂರೈಸುತ್ತೀನಿ. ಸಮಾಧಾನ ಮಾಡಿಕೊಡಮ್ಮ. ಅಣ್ಣ ಅಣ್ಣ, ಹೋಗಿ ಹೋಗಿ ಹಾವಿನ ಹುತ್ತದಲ್ಲಿ ಕೈ ಹಿಡಿಯುತ್ತಿರುವೆ ಅಲ್ಲಣ್ಣ. ಬೇಡಣ್ಣ, ಬೇಡ. ಮಾತ್ರ ನೀನು ಮುಂದೆ ಮಾತನಾಡಿದ್ರೆ ನಾನು ನಾಡಾಗಿದ್ದೀನಿ ನಿನಗೆ. ಇದು ಈ ನಿನ್ನ ಆಜ್ಞೆ. ನಡೆಯುವೆ. ಶಭಾಷ್. ಅಣ್ಣಂದರೆ ಹೀಗಿರಬೇಕು, ತಮ್ಮ ಅಂದರೆ ಹೀಗಿರಬೇಕು. ವಾವ್ ವಾವ್. ಅಣ್ಣ ತಮ್ಮಂದಿರ ನುಡಿಮುತ್ತಿ ಕೇಳಿ ನನಗೆ ಆಶ್ಚರ್ಯ. ಅಣ್ಣನ ಆಜ್ಞೆಯನ್ನು ಪಾಲಿಸಿದ ತಮ್ಮನನ್ನು ನೋಡಿ ನನಗೆ ಆನಂದವಾಯಿತು. ಅದಕ್ಕೆ ಶ್ರೀಮಂತ್ರಿ, ಜನ ಮೆಚ್ಚಿದ ಜಮೀನ್ದಾರ ಮಣಿತನ ಅನ್ನೋದು. ಮೆಚ್ಚಿದೆ ನಿಮ್ಮ ನಿಚ್ಚಳವಾದ ಉತ್ತರಕ್ಕೆ. ಹೇಳಿ ಕೇಳಿ ಇವರು ಧರ್ಮವಂತರಲ್ಲವೇ? ಒಟ್ಟು ಮಾತಿಗೆ ತಪ್ಪು ನೀಡಿದ್ರ ಮೆಚ್ಚಾನೇನು ಆ ಮ್ಯಾಗಿನ ಪರಮಾತ್ಮನು. ಅಂದ ಹಾಗೆ ಕಾರ್ಯಕ್ರಮ ಮುಂದುವರಿಸೋಣ. ಅದೇನಿಲ್ಲ. ಇವನೇ ನನ್ನ ತಮ್ಮ ಲಕ್ಷ್ಮೀಕಾಂತ್. ಇವನೇ ನಿಮಗೆ ಅಳಿಯಾಗಬೇಕಾದವನು. ಕನ್ಯಾಮಣಿಯ ನಿಮ್ಮ ತಂಗಿಯನ್ನು ಸ್ವೀಕರಿಸಲು ಬಂದಿದ್ದಾನೆ. ಎಲ್ಲರಿಗೆ ನಮಸ್ಕಾರ. ಹಾ ತಂಗಿ, ಸಿಂಗಾರಾಗಿ ಕುರ್ಚಿ ಮೇಲೆ ಕುಂದ್ರಮ್ಮ. ಛೇ ಛೇ, ಎಲ್ಲಾದ್ರೂ ಉಂಟೆ. ಸೌಂದರ್ಯದ ರಾಶಿ ನಿಮ್ಮ ತಂಗಿ ಹುಟ್ಟಿನಿಂದಲೇ ತಂದೆ. ಅಲಂಕಾರ ಬೇಕೆ, ಹಾಗೇ ಕುರುಳಿ. ಎಲ್ಲಿ ಜಾರಿತು
ಅಣ್ಣ ತಾಂಬೂಲ ಬದಲಾಯಿಸಲು ಬನ್ನಿ. ಆಯ್ತು. ನಾಳೆ ಗುರುವಾರ ಪುಷ್ಯ ನಕ್ಷತ್ರ ರಾಜಯೋಗ ಸಮಯಕ್ಕೆ ಇವರ ಮದುವೆ ಒಪ್ಪಿಗೆನಾ? ಒಪ್ಪಿಗೆ. ಹಾ ತಂಗಿ, ಎಲ್ಲ ಗುರುವರಿಗೆ ನಮಸ್ಕಾರ ಮಾಡಮ್ಮ. ಇರ್ಲಿ ಇರ್ಲಿ, ನೀವು ಒಳೆಯರಿಗೆ ಏನು ಕೊಡ್ಬೇಕು ಅನ್ನೋದು ಅಲ್ಲೇ ಕೂಡ ಆಗ್ತಿರುತ್ತ. ಅದನ್ನ ಬರ್ತೀವಿ. ಅಲ್ಲ ಹಾ ನಡಿಯಮ್ಮ ಒಳಗೆ. ಅಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಹಾ ಹಾ ಹಾಗೇನಿಲ್ಲಮ್ಮ, ಇವು ಸಂತೋಷದ ಕಣ್ಣೀರು. ಅದಕ್ಕೆ ನನ್ನ ತಂಗಿ ಮೇಲೆ ಇಟ್ಟ ಪ್ರೀತಿಯ ಕಣ್ಣೀರು. 18 ವರ್ಷ ಕಾಲದ ಅಕ್ಕರ್ಷದಿಂದ ಬೆಳೆಸಿದ ನನ್ನ ತಂಗಿ ಇವತ್ತು ಗಂಡನಿಂದ ಮನೆಗೆ ಹೋಗ್ತಾಳಂತ ಮತ್ತೊಂದು ಕಣ್ಣೀರು. ಹಾ ನಡಿಯಮ್ಮ ಒಳಗೆ. ಜಮೀನ್ದಾರ್ರಿ, ಬಾಬಾ ಸುತ್ತ ಸಮೇತ ಸರಿಯಾಗಿ ದೇವಸ್ಥಾನದಲ್ಲಿ ಗುರುಗಳು ಇದುವತ್ತಾಗಿ ಅಕ್ಷತ ಕಾರ್ಯ ಮುಗಿಸಿದರೆ ಮುಗಿಸಿದರ ಗೌಡ್ರಿ. ಈಗಲೇ ಮದುಮಕ್ಕಳು ಲಗ್ನ ಮಂಟಪಕ್ಕೆ ಬರುತ್ತಿದ್ದಾರೆ. ಹಾ ಸಂತೋಷ ಆಯ್ತು, ಎಲ್ಲ ಒಳ್ಳೇದಾಯ್ತು. ಗೌಡ್ರಿ, ಅದೇಕೆ ನೀವು ಬಡಬಡಿಸುತ್ತಿದ್ದೀರಲ್ಲ, ಅದೇಕೆ ಒಂದು ತರ ಚಿಂತಿಸುತ್ತಿದ್ದೀರಲ್ಲ ಗೌಡ್ರಿ? ಇಲ್ಲ ಇಲ್ಲ, ನನ್ನ ತಂಗಿ ಇಂದಿನಿಂದ ಗಂಡ